ಚಿನ್ನಬೋಡ್ರು ಮನೆ ಕೋಳಿ. ಚಿನ್ನಬೋಡ್ರು ಸಾಯಂಕಾಲ ಕೋಳಿಗಳನ್ನೆಲ್ಲ ಒಡ್ಡಿ ಒಳಗೆ ಹಾಕಿ ಹೊರಗೆ ಬರ್ದಿಲ್ದಂಗೆ ವ್ಯವಸ್ಥೆ ಮಾಡ್ಬೋದು. ಈ ಹಿಂದೆ ಮಲೆನಾಡಲ್ಲೆಲ್ಲ ಕೊಣಜನ ಬೆಕ್ಕು ಅಂತ. ಇದು ಯಾವ ರೀತಿ ಅಂದರೆ, ಇದು ಹಿಂದೆ ಕಳ್ಳರೆಲ್ಲ ಹೇಗೆ ಕೋಳಿಗಳನ್ನ ಕದ್ಕೊಂಡು ಹೋಗ್ತಿದ್ರ ಅದೇ ರೀತಿ ಕೊಣಜನ ಬೆಕ್ಕು ಈ ಕೋಳಿಗಳನ್ನ ಕದ್ಕೊಂಡು ಹೋಗೋದು. ಚಿನ್ನಬೋಡ್ರು ಮಲಗಿದ್ರು ಒಂದು ಸಾಮಾನ್ಯ 12ರಿಂದ 1 ಗಂಟೆ ಅಷ್ಟೊತ್ತಿಗೆ ಕೋಳಿಗಳ ಶಬ್ದ ಕೇಳ್ತದೆ. ಚಿನ್ನಬೋಡಿಗೆ ಎಚ್ಚರ ಆಯಿತು. ಊರು ಅಚ್ಚಿಗೆ ಇಚ್ಚಿಗೆ ನೋಡಿದೆ, ಪಟ್ಟಂತ ಕೋಳಿಗಳ ಶಬ್ದ ಕೇಳ್ತಿತ್ತಲ್ಲ, ಅಲ್ಲಿ ಓಡೋಗಿದ್ದು. ಊರೊಂದು ದೀಪನೂ ಸಹಿತ ತೊಗೊಂಡೋಗಿಲ್ಲ. ಹಂಗೆ ಹೋದ್ರು ಕೊಣಜನ ಬೆಕ್ಕು ಕತ್ಕೊಂಡೋಯ್ತು. ಹಾಗಾಗಿ ಸ್ವಲ್ಪ ಹೊತ್ತು ನಿಂತಿರುವಾಗ ಈ ಕಡೆಯಿಂದ ಅವ್ರ ಹೆಂಡತಿ ದೀಪ ಇಟ್ಕೊಂಡು ಎಲ್ಲೋಗಿದ್ದೀರಾ ಅಂತ ಬರ್ತಾ ಇದ್ದಾರೆ. ಈಚೆ ಕಣ್ಣಿನ ಚಿನ್ನಬೋಡ್ರು ನೀನು ಇಲ್ಲಿಗೆ ಬರಬೇಡ ಅಂತ. ಚಿನ್ನಬೋಡ್ರು ಹೇಳ್ತಾರದು ಅವ್ರ ಹೆಂಡತಿ ಕೇಳ್ತಾ ಇರಲಿಲ್ಲ. ಆದರೆ ಚಿನ್ನಬೋಡ್ರದ್ದು ಏನಂದರೆ ನೀನು ಇಲ್ಲಿಗೆ ಬರಬೇಡ ಅಂತ. ಇಲ್ಲಿ ಏನು ಸಮಸ್ಯೆ ಆಗಿತ್ತಂದರೆ, ಹಿಂದೆ ಚಿನ್ನಬೋಡ್ರಿಗೆ ಮಲಗುವಾಗ ಪಂಚೆನ ಕಟ್ಟಿ ಮಲಗೋದು ಒಂದು ಅಭ್ಯಾಸ ಇತ್ತು. ಈ ಕೋಳಿಗಳ ಶಬ್ದದಲ್ಲಿ ಪಟ್ಟಂತ ಎದ್ದೋದ್ರಲ್ಲ, ಪಂಚೆ ಹಾಸಿಗೆದಲ್ಲೇ ಇದೆ. ಅದಕ್ಕೆ ಚಿನ್ನಬೋಡ್ರು ಅವ್ರ ಹೆಂಡತಿಗೆ ನೀನು ಇಲ್ಲಿಗೆ ಬರಬೇಡ ಅಂತ. ಇದೇ ರೀತಿ ಕೋಳಿ ವಿಷಯದಲ್ಲಿ ತುಂಬ ಹಾಸ್ಯಗಳು ನಡೆದಿದೆ. ಧನ್ಯವಾದಗಳು.